ಹಲೋ ವೀಕ್ಷಕರೇ, ನಮಸ್ಕಾರ ಎಲ್ರಿಗೂ. ಎಲೆಕ್ಟ್ರಾನಿಕ್ ಸಫಾರಿ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಒಂದು ಲಿನೆಕ್ಸ್. ಲಿನೆಕ್ಸ್ ಅಂದ್ರೆ ಏನು, ಇದನ್ನ ಸ್ಟಾರ್ಟ್ ಯಾವಾಗಾಯ್ತು, ಯಾರು ಮಾಡಿದ್ದು, ಇದ್ರ ಯೂಸಸ್ ಏನು, ಯಾಕೆ ಲಿನೆಕ್ಸ್ನ ನಾವು ಚೂಸ್ ಮಾಡ್ಕೊಳ್ಬೇಕು, ಹಾಗೆ ಇದ್ರ ಡಿಸ್ಟ್ರಿಬ್ಯೂಷನ್ಗಳೇನು ಅನ್ನೋದ್ರ ಬಗ್ಗೆನೇ ಇವತ್ತಿನ ವಿಡಿಯೋ. ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲಿನೆಕ್ಸ್ ಲಿನೆಕ್ಸ್ ಅನ್ನೋದು ಒಂದು ಓಪನ್ ಸೋರ್ಸ್ ಆಪರೇಟಿಂಗ್ ಸಿಸ್ಟಮ್. ಏನಪ್ಪಾ ಇದು ಓಪನ್ ಸೋರ್ಸ್ ಆಪರೇಟಿಂಗ್ ಸಿಸ್ಟಮ್ ಅಂತೀರಾ? ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ಇದು ಒಂದು ಕಮ್ಯುನಿಕೇಶನ್ ನ ಬಿಲ್ಡ್ ಮಾಡುತ್ತೆ ಯೂಸರ್ ಮತ್ತೆ ಸಿಸ್ಟಮ್ ನಡುವೆ. ಯಾಕೆ ಇದು ಬೇಕು ಅಂತ ಅಂದ್ರೆ, ನಾವು ಕೀಬೋರ್ಡ್ ಇಂದ ಟೈಪ್ ಮಾಡಿದಾಗ ನಾವು ಟೈಪ್ ಮಾಡಿರೋದು ನಮ್ಮ ಸಿಸ್ಟಮ್ಗೆ ಅರ್ಥ ಆಗ್ಬೇಕಲ್ವಾ? ಸಿಸ್ಟಮ್ಗೆ ಅರ್ಥ ಆಗೋ ಲ್ಯಾಂಗ್ವೇಜೇ ಬೇರೆ, ನಾವು ಟೈಪ್ ಮಾಡೋ ಲ್ಯಾಂಗ್ವೇಜೇ ಬೇರೆ. ಸೊ ಆಪರೇಟಿಂಗ್ ಸಿಸ್ಟಮ್ ಇದ್ದಾಗ ಯೂಸರ್ ಟೈಪ್ ಮಾಡಿರೋ ಲ್ಯಾಂಗ್ವೇಜ್ ನ ಅದು ಸಿಸ್ಟಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಅದರ ಲ್ಯಾಂಗ್ವೇಜ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಕೊಡುತ್ತೆ. ಹಾಗೆ ಸಿಸ್ಟಮ್ ಇಂದ ನಮಗ್ ರೆಸ್ಪಾನ್ಸ್ ಬರ್ಬೇಕಾದಾಗ ಮತ್ತೆ ಟ್ರಾನ್ಸ್ಲೇಟ್ ಮಾಡುತ್ತೆ. ಸಿಸ್ಟಮ್ ಲ್ಯಾಂಗ್ವೇಜ್ ನ ಯೂಸರ್ ಅಂಡರ್ಸ್ಟ್ಯಾಂಡಬಲ್ ಲ್ಯಾಂಗ್ವೇಜ್ ಆಗಿ ಟ್ರಾನ್ಸ್ಲೇಟ್ ಮಾಡುತ್ತೆ. ಟ್ರಾನ್ಸ್ಲೇಟ್ ಮಾಡಿ ಕೊಟ್ಟಾಗ ನಮ್ಗೆ ಆ ಲ್ಯಾಂಗ್ವೇಜ್ ಅರ್ಥ ಆಗುತ್ತೆ. ಇದೇ ಆಪರೇಟಿಂಗ್ ಸಿಸ್ಟಮ್ ನ ಕೆಲಸ. ಇನ್ನು ಓಪನ್ ಸೋರ್ಸ್ ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ನಿಮ್ಗೆ ಗೊತ್ತಾಯ್ತು ಈಗ ಒಂದು ಕಮ್ಯುನಿಕೇಶನ್ ನ ಬಿಲ್ಡ್ ಮಾಡುತ್ತೆ ಅಂತ. ಈ ಕಮ್ಯುನಿಕೇಶನ್ ಬಿಲ್ಡ್ ಮಾಡಕ್ಕೆ ಒಂದಷ್ಟು ಸೆಟ್ ಆಫ್ ಕೋಡಿಂಗ್ಸ್ ಇರ್ತದೆ. ಆ ಕೋಡಿಂಗ್ ಇಲ್ಲಿ ಓಪನ್ ಆಗಿರುತ್ತೆ. ಸೊ ಎನಿವನ್ ಕ್ಯಾನ್ ಎಡಿಟ್. ಯಾರು ಬೇಕಾದ್ರೂ ಎಡಿಟ್ ಮಾಡ್ಕೊಳ್ಬಹುದು. ತಮಗ್ ಬೇಕಾದಾಗೆ ಅದನ್ನ ಎಡಿಟ್ ಮಾಡ್ಕೊಂಡು ಆ ಆಪರೇಟಿಂಗ್ ಸಿಸ್ಟಮ್ ನ ಯೂಸ್ ಮಾಡ್ಕೊಳ್ಬಹುದು. ಇದನ್ನೇ ಓಪನ್ ಸೋರ್ಸ್ ಆಪರೇಟಿಂಗ್ ಸಿಸ್ಟಮ್ ಅಂತಾರೆ. ಲಿನೆಕ್ಸ್ ಒಂದು ಓಪನ್ ಸೋರ್ಸ್ ಆಪರೇಟಿಂಗ್ ಸಿಸ್ಟಮ್. ಇದನ್ನ ಲೀನಸ್ ಟಾರ್ವಲ್ಡ್ಸ್ ಅನ್ನೋರು 1991 ನಲ್ಲಿ ಕ್ರಿಯೇಟ್ ಮಾಡ್ತಾರೆ. ಲೀನಸ್ ಅವರು ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಅಂತ ಒಂದು ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ. ಆ ಆಪರೇಟಿಂಗ್ ಸಿಸ್ಟಮ್ ಇಂದ ಇನ್ಸ್ಪೈರ್ ಆಗಿ ಈ ಲಿನೆಕ್ಸ್ ಅನ್ನೋ ಆಪರೇಟಿಂಗ್ ಸಿಸ್ಟಮ್ ನ ತಗೊಂಡ್ಬರ್ತಾರೆ. ಯುನಿಕ್ಸ್ ಇಂದ ಇನ್ಸ್ಪೈರ್ ಆಗಿ ತಗೊಂಡ್ಬಂದಿರೋದ್ರಿಂದ ತಮ್ಮ ಹೆಸರನ್ನ ಮತ್ತೆ ಯುನಿಕ್ಸ್ ನ ಕಾಂಬಿನೇಷನ್ ಆಗಿ ಕಂಬೈನ್ ಮಾಡಿ ಲಿನೆಕ್ಸ್ ಅಂತ ಆಪರೇಟಿಂಗ್ ಸಿಸ್ಟಮ್ಗೆ ನೇಮ್ ಮಾಡ್ತಾರೆ. ಇನ್ನು ಇದು ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂತ ಅಂದ್ರೆ, ಸರ್ವರ್ಸ್ ಅಲ್ಲಿ ಯೂಸ್ ಆಗುತ್ತೆ, ಡೆಸ್ಕ್ಟಾಪ್ಸ್ ಅಲ್ಲಿ ಯೂಸ್ ಆಗುತ್ತೆ, ಎಂಬೆಡೆಡ್ ಸಿಸ್ಟಮ್ಸ್ ಅಲ್ಲಿ ಯೂಸ್ ಆಗುತ್ತೆ. ಈಗ ಇದನ್ನ ಅಂದ್ರೆ ಲಿನೆಕ್ಸ್ ಆಪರೇಟಿಂಗ್ ಸಿಸ್ಟಮ್ ನ ಲಿನೆಕ್ಸ್ ಫೌಂಡೇಶನ್ ಅವರು ಮೇಂಟೈನ್ ಮಾಡ್ತಾ ಹೋಗ್ತಿದ್ದಾರೆ. ವೈ ಲಿನೆಕ್ಸ್? ಯಾಕೆ ಈ ಲಿನೆಕ್ಸ್ ನ ಯೂಸ್ ಮಾಡಬೇಕು ಅಂತ ಡೆವಲಪರ್ ಸಜೆಸ್ಟ್ ಮಾಡ್ತಾರೆ ಅಂತ ಅಂದ್ರೆ, ಇದು ಒಂದು ಫ್ರೀ ಆಗಿರೋ ಆಪರೇಟಿಂಗ್ ಸಿಸ್ಟಮ್. ನೀವು ಈ ಆಪರೇಟಿಂಗ್ ಸಿಸ್ಟಮ್ ಯೂಸ್ ಮಾಡಬೇಕು ಅಂದ್ರೆ ಯಾವುದೇ ರೀತಿ ಪೇ ಮಾಡಬೇಕಾಗಿಲ್ಲ. ಹಾಗೆ ಓಪನ್ ಸೋರ್ಸ್ ಕೂಡ ಯಾರು ಬೇಕಾದ್ರೂ ನೋಡಬಹುದು, ಮಾಡಿಫೈ ಮಾಡಬಹುದು. ಮಾಡಿಫೈ ಮಾಡೋದ್ರಿಂದ ಈ ಸೋರ್ಸ್ ಕೋಡ್ ಅಲ್ಲಿ ಇಂಪ್ರೂವ್ಮೆಂಟ್ ಕೂಡ ಮಾಡಬಹುದು. ಹಾಗಾಗಿ ಇದು ಫ್ರೀ ಮತ್ತೆ ಓಪನ್ ಸೋರ್ಸ್. ಇನ್ನು ಸೆಕ್ಯೂರಿಟಿ ಪರ್ಪಸ್ ಚೆಕ್ ಮಾಡಿದ್ರೆ, ವೈರಸ್ ಮತ್ತೆ ಮಾಲ್ವೇರ್ ಅಟ್ಯಾಕ್ ಈ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ತುಂಬಾನೇ ರೇರ್. ಬೇರೆ ಆಪರೇಟಿಂಗ್ ಸಿಸ್ಟಮ್ ಕಂಪೇರ್ ಮಾಡಿದ್ರೆ ಈ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ವೈರಸ್ ಅಟ್ಯಾಕ್ ಆಗೋದು ತುಂಬಾನೇ ರೇರ್ ಮತ್ತೆ ಸ್ಟೇಬಲ್ ಕೂಡ. ನೀವು ವರ್ಷಾನ್ಗಟ್ಲೆ ಯೂಸ್ ಮಾಡಿದ್ರು ಈ ಆಪರೇಟಿಂಗ್ ಸಿಸ್ಟಮ್ ನ ಇದು ಕ್ರ್ಯಾಶ್ ಆಗೋದಿಲ್ಲ. ಹಾಗಾಗಿ ಸೆಕ್ಯೂರ್ ಮತ್ತೆ ಸ್ಟೇಬಲ್ ಅಂಡ್ ಹೈಲಿ ಕಸ್ಟಮೈಸೇಬಲ್ ಅಂದ್ರೆ ಕಂಪ್ಲೀಟ್ ನೀವು ಈ ಆಪರೇಟಿಂಗ್ ಸಿಸ್ಟಮ್ ಬಿಹೇವಿಯರ್ ನ ಕೂಡ ಕಸ್ಟಮೈಸ್ ಮಾಡ್ಕೊಳ್ಬಹುದು. ಥೀಮ್ಸ್ ನ ಕಸ್ಟಮೈಸ್ ಮಾಡಬಹುದು, ಕಮಾಂಡ್ಸ್ ನ ಮಾಡಬಹುದು, ಕರ್ನಲ್ ಮಾಡಬಹುದು. ಕಂಪ್ಲೀಟ್ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಕಂಪ್ಲೀಟ್ ಆಪರೇಟಿಂಗ್ ಸಿಸ್ಟಮ್ ಬಿಹೇವಿಯರ್ನೇ ನೀವು ಕಸ್ಟಮೈಸ್ ಮಾಡಬಹುದು. ಹಾಗಾಗಿ ಹೈಲಿ ಕಸ್ಟಮೈಸೇಬಲ್ ಅಂತಾರೆ. ಇನ್ನು ಸ್ಟ್ರಾಂಗ್ ಕಮ್ಯುನಿಟಿ ಸಪೋರ್ಟ್. ಒಂದ್ ವೇಳೆ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಬಂತು ಈ ಆಪರೇಟಿಂಗ್ ಸಿಸ್ಟಮ್ ಯೂಸ್ ಮಾಡುವಾಗ ಅಂತಂದ್ರೆ, ಥ್ರೂಔಟ್ ಗ್ಲೋಬಲ್ ಅಲ್ಲಿ ಡೆವಲಪರ್ಸ್ ಲಿನೆಕ್ಸ್ ನ ತುಂಬಾನೇ ಯೂಸ್ ಮಾಡ್ತಾರೆ. ಸೊ ಅವ್ರ ಬ್ಲಾಗ್ಸ್ ಮೂಲಕನೋ ಅವ್ರ ಡಾಕ್ಯುಮೆಂಟ್ಸ್ ಮೂಲಕನೋ ನಿಮ್ಗೆ ನಿಮ್ ಪ್ರಾಬ್ಲಮ್ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಇದನ್ನ ಸ್ಟ್ರಾಂಗ್ ಕಮ್ಯುನಿಟಿ ಸಪೋರ್ಟ್ ಇದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಬಂದು ಲಿನೆಕ್ಸ್ ಡಿಸ್ಟ್ರಿಬ್ಯೂಷನ್ಸ್ ಅಂತ ಅಂದ್ರೆ, ಲಿನೆಕ್ಸ್ ನ ಯೂಸ್ ಮಾಡಿಕೊಂಡು ತಮಗ್ ಬೇಕಾದ ರೀತಿಯಲ್ಲಿ ಒಂದಷ್ಟು ಮಾಡಿಫಿಕೇಶನ್ ನ ಅದರಲ್ಲಿ ಮಾಡಿ ಅದಕ್ಕೆ ಒಂದು ಡಿಫ್ರೆಂಟ್ ಆಗಿರೋ ನೇಮ್ ಕೊಟ್ಟಿರ್ತಾರೆ ಅಷ್ಟೇ. ಅಂತದಕ್ಕೆ ಒಂದಷ್ಟು ಎಕ್ಸಾಂಪಲ್ ಹೇಳ್ಬೇಕು ಅಂತ ಅಂದ್ರೆ, ಉಬಂಟು, ಫೆಡೋರಾ, ಡೇಬಿಯನ್, ರೆಡ್ ಹ್ಯಾಟ್, ಆರ್ಚ್ ಲಿನೆಕ್ಸ್, ಇನ್ನೂ ತುಂಬಾನೇ ಡಿಸ್ಟ್ರಿಬ್ಯೂಷನ್ಸ್ ಇದಾವೆ.
ಒಂದಷ್ಟನ್ನ ಮಾತ್ರ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ. ಹೋಪ್ಸು ಲಿನಕ್ಸ್ ಅಂದ್ರೆ ಏನು ಅನ್ನೋದು ಎಲ್ರಿಗೂ ಅರ್ಥ ಆಗಿದೆ ಅನ್ಕೊಳ್ತೀನಿ. ಇನ್ನು ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬರೋ ವಿಡಿಯೋಸ್ ಅಲ್ಲಿ ಲಿನಕ್ಸ್ ಕಮೆಂಟ್ಸ್ ಮತ್ತೆ ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಹೇಗೆ ವರ್ಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಟಿಲ್ ದೆನ್, ಬೈ ಬಾಯ್.